ಈಗ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಕ್ವಶನ್ ಬಂದು ಫೈಂಡ್ ದಿ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ y ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 12x² ಮೈನಸ್ 27x ಪ್ಲಸ್ 16. ಇದು ನವೆಂಬರ್ ಡಿಸೆಂಬರ್ 2022 6 ಮಾರ್ಕ್ಸ್ಗೆ ಕೊಟ್ಟಿದ್ದಾರೆ. ಹೆಂಗೆ ಮಾಡೋದು ನೋಡ್ಕೊಳ್ಳಿ. y ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 12x² ಮೈನಸ್ 27x ಪ್ಲಸ್ 16 ಅಂತ ಬರ್ಕೋಬೇಕು. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈಗ ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ವೈ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ನೋಡಿ ಡಿ ಬೈ ಡಿ ಎಕ್ಸ್ ಆಫ್ ಲೆಫ್ಟ್ ಹ್ಯಾಂಡ್ ಸೈಡ್, ಡಿ ಬೈ ಡಿ ಎಕ್ಸ್ ಆಫ್ ರೈಟ್ ಹ್ಯಾಂಡ್ ಸೈಡ್. ಎಕ್ಸ್ ಕ್ಯೂಬ್ ಮೈನಸ್ 12x² ಮೈನಸ್ 27x ಪ್ಲಸ್ 16. ಡಿ ಬೈ ಡಿ ಎಕ್ಸ್ ಆಫ್ ವೈ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ವೈ ಅಂದರೆ ಡಿ ವೈ ಬೈ ಡಿ ಎಕ್ಸ್. ಇಲ್ಲಿ ನೋಡಿ, ಇದಕ್ಕೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ 12x² ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ 27x ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ 16. ಇನ್ನು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಅಂದರೆ ಎನ್ ಎಕ್ಸ್ ಪವರ್ ಎನ್ ಮೈನಸ್ 1 ಅಂದರೆ 3x ಪವರ್ 3 ಮೈನಸ್ 1. ಇದಕ್ಕೆ ಫಾರ್ಮುಲಾ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್. ಇಲ್ಲಿ ನೋಡಿ, 12 ಕಾನ್ಸ್ಟೆಂಟ್ ತೆಗೆದ್ಬಿಡಿ. ಡಿ ಬೈ ಡಿ ಎಕ್ಸ್ ಆಫ್ x² ಅಂದರೆ 2x ಪವರ್ 2 ಮೈನಸ್ 1. ಇಲ್ಲಿ 27 ಕಾನ್ಸ್ಟೆಂಟ್ ತಗೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1. ಇದು ಡಿ ಬೈ ಡಿ ಎಕ್ಸ್ ಆಫ್ 16 ಅಂದರೆ 0. ಬರೀ 16 ಇದ್ದರೆ 0. ಈ ಥರ 27 ಇಂಟು ಎಕ್ಸ್ ಬದಲು ಬರೀ 27 ಇದ್ದರೆ 0. ಆದರೆ 27 ಇಂಟು ಎಕ್ಸ್ ಇದ್ದರೆ 27 ಆಚೆ ತೊಗೊಂಡು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಬದಲು 1 ಬರೀಬೇಕು. ಇಲ್ಲಿ 12 ಆಚೆ ತೊಗೊಂಡು ಡಿ ಬೈ ಡಿ ಎಕ್ಸ್ ಆಫ್ x² ಬದಲು 2x ಪವರ್ 2 ಮೈನಸ್ 1. ಇಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಬದಲು 3x ಪವರ್ 3 ಮೈನಸ್ 1. ಏನಾಯಿತು? ಡಿ ವೈ ಬೈ ಡಿ ಎಕ್ಸ್ 3x ಪವರ್ 3 ಮೈನಸ್ 1 ಅಂದರೆ 2. 12 2s are 24. x ಪವರ್ 2 ಮೈನಸ್ 1 ಅಂದರೆ 1 ಮೈನಸ್ 27. ಈಗೇನು ಮಾಡಬೇಕು? ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೇಮು ಡಿಫ್ರೆನ್ಷಿಯೇಟ್ ಅಂತ ಬರೆದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಡಿ ವೈ ಬೈ ಡಿ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ರೈಟ್ ಹ್ಯಾಂಡ್ ಸೈಡ್ ಏನು 3x² ಮೈನಸ್ 24x ಮೈನಸ್ 27. ಸರಿನಾ? ಈಗ ಇಲ್ಲಿ ನೋಡಿ, ಜ್ಞಾಪಕ ಇಟ್ಕೊಳ್ಳಿ, ಇದೊಂದು ಫಾರ್ಮುಲಾ ಎಕ್ಸ್ಟ್ರಾ ಇದೆ, ಅದು ಈಗ ಬರ್ಬಿಡ್ತೀನಿ. ಡಿ ಬೈ ಡಿ ಎಕ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂತ. ಇಲ್ಲಿ ಏನಾಗುತ್ತೆ? ಇಲ್ಲಿ ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಇದಕ್ಕೆ ಸಮ್ ರೂಲ್ ಅಪ್ಲೈ ಮಾಡಬೇಕು. ಡಿ ಬೈ ಡಿ ಎಕ್ಸ್ ಆಫ್ 3x² ಪ್ಲಸ್ ಇಂಟು ಮೈನಸ್ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ 24x ಪ್ಲಸ್ ಇಂಟು ಮೈನಸ್ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ 27. ಈಗ ಏನು ಮಾಡಬೇಕು? ನೆಕ್ಸ್ಟ್ ನೀವು ನೋಡಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನೋಡಿ 3 ಕಾನ್ಸ್ಟೆಂಟ್ನ ಆಚೆ ತಗೊಳ್ಳಿ. x² ಡಿಫ್ರೆನ್ಷಿಯೇಷನ್ 2x ಪವರ್ 2 ಮೈನಸ್ 1. ಇಲ್ಲಿ 24ನ ಆಚೆ ತಗೊಳ್ಳಿ. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1. ಡಿ ಬೈ ಡಿ ಎಕ್ಸ್ ಆಫ್ 27 ಅಂದರೆ 0. ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3 2s are 6. x ಪವರ್ 2 ಮೈನಸ್ 1 ಅಂದರೆ 1 ಮೈನಸ್ 24 ಇಂಟು 1 ಅಂದರೆ 24. ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ 6 ಇಂಟು ಎಕ್ಸ್ ಪವರ್ 1 ಬರೀ ಎಕ್ಸ್ ಅಂತಾನು ಬರೀಬೋದು. 6x ಮೈನಸ್ 24. ಅರ್ಥ ಆಗ್ತಿದೆಯಾ? ಇನ್ನೊಂದು ಸತಿ ಹೇಳ್ಕೊಡ್ತೇನೆ ನೋಡಿ. ಇಲ್ಲಿ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಫಂಕ್ಷನ್ ಆಫ್ ಎಕ್ಸ್ ಅಂದರೆ ಫಸ್ಟ್ ವೈನ ಬರ್ಕೋಬೇಕು. ಎಕ್ಸ್ ಕ್ಯೂಬ್ ಮೈನಸ್ 12x² ಮೈನಸ್ 27x ಪ್ಲಸ್ 16. ಡಿ ಬೈ ಡಿ ಎಕ್ಸ್ ಆಫ್ ವೈ, ಡಿ ಬೈ ಡಿ ಎಕ್ಸ್ ಆಫ್ ಇದು ಡಿ ಬೈ ಡಿ ಎಕ್ಸ್ ಆಫ್ ವೈ ಅಂದರೆ ಡಿ ವೈ ಬೈ ಡಿ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್, ಡಿ ಬೈ ಡಿ ಎಕ್ಸ್ ಆಫ್ 12x², ಡಿ ಬೈ ಡಿ ಎಕ್ಸ್ ಆಫ್ 27x, ಡಿ ಬೈ ಡಿ ಎಕ್ಸ್ ಆಫ್ 16. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ
ಇಲ್ಲಿ 3x ಪವರ್ 3 ಮೈನಸ್ 1 ಅಂತ 12 ಆಚೆ ತೊಗೋಬೇಕು. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಪವರ್ 2 ಮೈನಸ್ 1. 27 ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1. ಬರೀ 16 ಅಂದರೆ 0. 3x ಪವರ್ 2, 12 2s are 24x, 27. Differentiate with respect to x. dy by dx of left hand side, dy by dx of right hand side. dy by dx of dy by dx ಅಂದರೆ d square y by dx square. dy by dx of 3x square minus dy by dx of 24x, dy by dx of 27. ಇದು d square y by dx square ಹಂಗೆ ಇರುತ್ತೆ, 3 ಹಂಗೆ ಇರುತ್ತೆ. 2x ಪವರ್ dy by dx of x square ಬದಲು 2x ಪವರ್ 2 ಮೈನಸ್ 1, 24 xಗೆ 1. ಬರೀ 24 ಇಂಟು ಎಕ್ಸ್ ಇರೋದ್ರಿಂದ 24 ಆಚೆ ತೊಗೊಂಡು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಇಸ್ 1, ಡಿಫ್ರೆನ್ಷಿಯೇಷನ್ ಆಫ್ 27 is 0. 3 2s are 6, x ಪವರ್ 1 ಅಂದರೆ ಎಕ್ಸು ಮೈನಸ್ 24. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ 6x ಮೈನಸ್ 24. ಈಗೇನು ಮಾಡಬೇಕು, ಈಗ ಲೆಟ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಲೆಟ್ ಇದಾದಮೇಲೆ dy by dx is equal to 0. ಈಗ dy by dx ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ನೋಡಿ dy by dx ಅಂದ್ರೆ ಏನು, 3x square minus 24x minus 27. 3x square minus 24x minus 27 is equal to 0. ಇಲ್ಲಿ ಡಿವೈಡೆಡ್ ಬೈ 3 ಮಾಡ್ಕೊಳ್ಳಿ. ಇದೇನಾಗುತ್ತೆ, x square 24 by 3 ಅಂದರೆ 8x, 27 by 9 3 ಅಂದರೆ 9 ಈಸ್ ಈಕ್ವಲ್ ಟು 0. ಇಲ್ಲಿ ಏನು ಮಾಡಿ, ಹಿಯರ್ ಎ ಈಸ್ ಈಕ್ವಲ್ ಟು 1, ಎಕ್ಸ್ ಸ್ಕ್ವೇರ್ಗೆ ಏನು ಮಲ್ಟಿಪ್ಲೈ ಇರುತ್ತೆ ಅದು, ಬಿ ಅಂದರೆ -8, ಸಿ ಅಂದರೆ -9 ಅಂತ ಬರೆದು ಎಕ್ಸ್ಗೆ ಫಾರ್ಮುಲಾ -b ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಅಂದ್ರೇನು -8 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ -8 ಹೋಲ್ ಸ್ಕ್ವೇರ್ -4 ಇಂಟು 1 ಇಂಟು -9 ಡಿವೈಡ್ ಬೈ 2 ಇಂಟು 1. ಈಗ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 8 ರೂಟ್ ಆಫ್ 8 ಸ್ಕ್ವೇರ್ ಅಂದರೆ 64, 9 4 36 ಬೈ 2. ಈಗ ಎಕ್ಸ್ ಏನಾಗುತ್ತೆ, ಈಗ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು 8 ಪ್ಲಸ್ ಆರ್ ಮೈನಸ್ 64 ಪ್ಲಸ್ 36 ಅಂದರೆ 100 ಬೈ 2. ಈಗ ಎಕ್ಸ್ ಈಸ್ ಈಕ್ವಲ್ ಟು 8 ಪ್ಲಸ್ ಆರ್ ರೂಟ್ 100 ಅಂದರೆ 10 ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಏನು ಮಾಡಬೇಕು, ಒಂದು 8 ಪ್ಲಸ್ 10 ಅಂತ ಬರ್ಕೋಬೇಕು, ಆರ್ ಎಕ್ಸ್ ಈಸ್ ಈಕ್ವಲ್ ಟು 8 ಮೈನಸ್ 10 ಅಂತ ಬರ್ಕೋಬೇಕು. ಈಗ 8 ಪ್ಲಸ್ 10 ಅಂದರೆ 18 ಬೈ 2, ಆರ್ ಎಕ್ಸ್ ಈಸ್ ಈಕ್ವಲ್ ಟು ಇದು -2 ಬೈ 2, ದಟ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು 9, ಆರ್ ಎಕ್ಸ್ ಈಸ್ ಈಕ್ವಲ್ ಟು -1. ನೋಡಿ ಇದನ್ನ ಈ ಥರ ಬೇರೆ ಫ್ಯಾಕ್ಟರೈಸೇಷನ್ನು ಮಾಡ್ಬೋದು, ಆದರೆ ನಿಮಗೆ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆದರೆ ಕಷ್ಟ ಆಗುತ್ತೆ, ಅದಕ್ಕೆ ಈ ಥರ ಮಾಡ್ಕೊಳ್ಳಿ. ಎ ಈಸ್ ಈಕ್ವಲ್ ಟು 1 ಹಿಯರ್, ಬಿ ಈಸ್ -8, ಸಿ ಈಸ್ -9, ಎಕ್ಸ್ ಈಸ್ ಈಕ್ವಲ್ ಟು -b ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 2a, ಎಕ್ಸ್ ಈಸ್ ಈಕ್ವಲ್ ಟು -8 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ -8 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು -9, ಮೈನಸ್ ಇಂಟು ಮೈನಸ್ ಪ್ಲಸ್ 8 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ -8 ಹೋಲ್ ಸ್ಕ್ವೇರ್ ಅಂದರೆ 64 ಪ್ಲಸ್ 36, 64 ಪ್ಲಸ್ 36 100, 8 ಪ್ಲಸ್ ಆರ್ ಮೈನಸ್ ರೂಟ್ 100 ಬೈ 2, ರೂಟ್ 100 ಅಂದರೆ 10, 8 ಪ್ಲಸ್ 10 ಬೈ 2 ಆರ್ 8 ಮೈನಸ್ 10 ಬೈ 2, 18 ಬೈ 2 ಆರ್ -2 ಬೈ 2, 9 ಎಕ್ಸ್ ಈಸ್ ಈಕ್ವಲ್ ಟು -1. ನೆಕ್ಸ್ಟ್ ಎಕ್ಸ್ ಫೈಂಡ್ ಮಾಡಿದ್ಮೇಲೆ ಏನು ಮಾಡಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಇದು ನೋಡಿ ಈಗ ಈಸಿ ಇದೆ, ಏನೂ ಇಲ್ಲ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ನ ಬರೆದು ಬಟ್ ಎಕ್ಸ್ ಈಸ್ ಈಕ್ವಲ್ ಟು 9 ಅಂತ ಬರೀಬೇಕು. ಎಕ್ಸ್ ಈಸ್ ಈಕ್ವಲ್ ಟು 9 ಹಾಕಿದಾಗ ಇಲ್ಲಿ 6 ಇಂಟು 9 ಮೈನಸ್ 24. ಈಗ ನೋಡಿ 6 9s ಎಷ್ಟು ಬರುತ್ತೆ, 54 ಮೈನಸ್ 24 ಅಂದರೆ 54ಅಲ್ಲಿ 24 ಆದರೆ 30. ಈಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರು ಯಾವುದಾದ್ರೂ ಎಕ್ಸ್ ವ್ಯಾಲ್ಯೂಲಿ ಪಾಸಿಟಿವ್ ಅಂದರೆ ದೆನ್ ಜ್ಞಾಪಕ ಇಟ್ಕೊಳ್ಳಿ, therefore y is
ಮಿನಿಮಮ್ ಅಂತ ಹೇಳಬೇಕು. ಪಾಸಿಟಿವ್ ಅಂದರೆ ಮಿನಿಮಮ್ ಅಂತ ಹೇಳಬೇಕು. ಅಟ್ ಯಾವ ಪಾಯಿಂಟಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 9. ದೇರ್ ಫಾರ್ ವೈ ಮಿನಿಮಮ್ ಈಸ್ ಈಕ್ವಲ್ ಟು ಈ 9ನ ಇಲ್ಲಿಗೆ ಹಾಕಬೇಕು. ಎಕ್ಸ್ ಜಾಗದಲ್ಲಿ 9³ - 12 × 9² -27 × 9 + 16. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ಆನ್ಸರ್ ಬರುತ್ತೆ. ನೋಡಿ, ಕ್ಯಾಲ್ಸಿಲ್ ಮಾಡಿದ್ರೆ ಇದು -470 ಬರುತ್ತೆ. ಈಗ ನೆಕ್ಸ್ಟು d²y/dx² at x is equal to -1 ಮಾಡಬೇಕು. d²y/dx² at x ಜಾಗದಲ್ಲಿ d²y/dx² ಇದೆಯಲ್ವಾ, ಎಲ್ಲಿದೆ ಅದು? ಇಲ್ಲಿದೆ ನೋಡಿ. d² 6x - 24. ಇಲ್ಲಿ x ಜಾಗದಲ್ಲಿ ಈಗ -1 ಆಗಬೇಕು. 6 × -1 - 24 ಗೊತ್ತಾಗ್ತಿದೆಯಾ? 6 × x ಜಾಗದಲ್ಲಿ -1 ಹಾಕಿದ್ರೆ 6 × -1 - 24 ಅಂದರೆ -30 ಬರುತ್ತೆ. ದೇರ್ ಫೋರ್ ನೆಗೆಟಿವ್ ಬಂದರೆ y ಈಸ್ ಮ್ಯಾಕ್ಸಿಮಮ್ ಅಟ್ x ಈಸ್ ಈಕ್ವಲ್ ಟು -1 ಅಂತ ಬರೀಬೇಕು. ದೇರ್ ಫೋರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ y ಈಸ್ y ಮ್ಯಾಕ್ಸಿಮಮ್ ಈಸ್ ಈಕ್ವಲ್ ಟು, ಈಗ ಎಕ್ಸ್ ಜಾಗದಲ್ಲಿ -1 ಹಾಕ್ಕೋಬೇಕು. y ಇದೆಯಲ್ಲ ಕ್ವಶನ್, ಅದರಲ್ಲಿ ಎಕ್ಸ್ ಜಾಗದಲ್ಲಿ -1 ಹಾಕ್ಕೋಬೇಕು. -1³ - 12 × -1² -27 × -1 + 16. ನೀವು ಎಕ್ಸ್ ಜಾಗದಲ್ಲಿ -1 ಹಾಕಿದ್ರೆ ಕ್ಯಾಲ್ಸಿಲ್ ಮಾಡಿದ್ರೆ ಆನ್ಸರ್ 30 ಬರುತ್ತೆ. ಇಷ್ಟೇ ಆನ್ಸರು. ಥ್ಯಾಂಕ್ ಯು. ಜ್ಞಾಪಕ ಇಟ್ಕೊಳ್ಳಿ, ಈ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಿದ್ಮೇಲೆ d²y/dx² at x is equal to 9 ಅಲ್ಲೂ ತೊಗೋಬೇಕು. ಆಮೇಲೆ d²/dx² at x is equal to -1 ಅಲ್ಲೂ ತೊಗೋಬೇಕು. ಪಾಸಿಟಿವ್ ಬಂದರೆ ಮಿನಿಮಮ್, ನೆಗೆಟಿವ್ ಬಂದರೆ ಇಲ್ಲಿ ಮ್ಯಾಕ್ಸಿಮಮ್.